ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ಇವತ್ತು 90 ರೂಪಾಯಿ ಅಷ್ಟೇ ಬಿದ್ದಿದೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಜಾಸ್ತಿನೇ ಬಿದ್ದಿದೆ. 24 ಕ್ಯಾರೆಟ್ ಗೋಲ್ಡ್ 100 ರೂಪಾಯಿ ಬಿದ್ದಿದೆ. ಬೆಳ್ಳಿನ ಮೇಲೆ ಎತ್ತಿರೋದಕ್ಕೆ ನೋಡ್ತಾ ಇದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 248 ರೂಪಾಯಿ 94 ರೆಕಾರ್ಡ್ ನ ಬ್ರೇಕ್ ಮಾಡಿ 94.30 ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲೇ 100 ರೂಪಾಯಿಯನ್ನ ದಾಟಿದೆ. ಎಕನಾಮಿಕ್ಸ್ ಏನ್ ಹೇಳ್ತಾನೆ ಅಂತಂದ್ರೆ ಸ್ಪಾಟ್ ಆಯಿಲ್ 120 to 130 ಅದು ರಿಫೈನರಿ ನಲ್ಲಿ ಬೇಸಿಕ್ ಆಗಿ ಆಯಿಲ್ ಸಿಗಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ಗೆ ಒಳ್ಳೆ ನ್ಯೂಸ್ ಅಲ್ಲ. ಇದ್ರೂ ಕೂಡ ನಾವು ಮಾರ್ಕೆಟ್ ನ ಸ್ವಲ್ಪ ಹೊತ್ತು ಎತ್ತಿ ನಿಲ್ಸಿದ್ವಿ. ಎತ್ತಿ ಇಟ್ಟಿದ್ರಲ್ಲಿ 400 ಪಾಯಿಂಟ್ ನ ಮಾರ್ಕೆಟ್ ಖಾಲಿ ಮಾಡ್ಬಿಟ್ಟಿದೆ. ನಿನ್ನೆ ಒಂದು 200 ಪಾಯಿಂಟ್ ಹೊಡೀತು. ಅದನ್ನ ಹಂಗೆ 188 ಅಂತ ನೆನೆ ಕ್ಲೋಸ್ ಮಾಡಿದ್ವಿ. ಈಗ ನಾನು ಇವಾಗ 2 ಗಂಟೆ ಅಷ್ಟೊತ್ತಿಗೆ ಮಾತಾಡುವಾಗ 194 ಪಾಯಿಂಟ್ ನ ಹೊಡೆದು ನಿಲ್ಲಿಸ್ಬಿಟ್ಟಿದೆ. ಬ್ಯಾಂಕ್ ನಿಫ್ಟಿ ಈಗ ತಿರ್ಗಾ 500 ಪಾಯಿಂಟ್ ಹತ್ತಿರ ಹೋಗಿದೆ. ಇವತ್ತು ಫಾರ್ಮಾನೇ ಬಿಟ್ರೆ ಬೇರೆ ಎಲ್ಲಾ ಸೆಕ್ಟರು ಖಾಲಿ. ಫಾರ್ಮಾ ಮಾತ್ರನೇ ಟಾಪ್ ಟಕ್ಕರ್. ಈ ಫಾರ್ಮಾದಲ್ಲಿ ಡಾಕ್ಟರ್ ರೆಡ್ಡಿ ಮಾತ್ರ 10% ಅಪ್ಪು. ಸೊ ಎಷ್ಟೇ ಕಂಪ್ಲೇಸ್ ಮಾಡೋದು ಕಿರುಕ ಅದು ಎತ್ತತ್ತೆ ಅನ್ನೋದಕ್ಕೆ ಡಾಕ್ಟರ್ ರೆಡ್ಡಿ ಒಂದು ಎಕ್ಸಾಂಪಲ್. ನಿಮಗೆ ಡಾಕ್ಟರ್ ರೆಡ್ಡಿನ ಹಲವು ಸಲ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ದೆ. ನ್ಯಾಟ್ಕೋನು ಕೂಡ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ದೆ. ಸಿಪ್ಲಾನು ಹೇಳಿದ್ದೆ, ಝೈಡಸ್ನು ಹೇಳಿದ್ದೆ. ಇದೆಲ್ಲಾನು ನಿಮಗೆ ಪೇಔಟ್ ಆಗುತ್ತೆ. ಇವತ್ತು ಬೇರೆ ಎಲ್ಲೆಲ್ಲ ಸ್ಟಾಕ್ ಮಾಡಿದೆ ಅಂತ ನೋಡಿದ್ರೆ ಆರ್ಮಾ ಸ್ಟಾಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ. ರೆಡ್ಡಿ 10, ಸಿಪ್ಲಾ 4, ನ್ಯಾಟ್ಕೋ 2, ಅಮರ್ ರಾಜ 17% ಏರಿ ಅದಾದ್ಮೇಲೆ ಇವಾಗ 3, ಡಿವಿಟ್ ಲ್ಯಾಬು 2.6, ಝೈಡಸ್ ಲೈಫ್ ಸೈನ್ಸಸ್ 1.7, ಸನ್ ಫಾರ್ಮಾ 1.4. ತಂಗುಮೈಲಿ ಏರುತ್ತೆ ಅನ್ಕೊಂಡ್ರು ಎಲ್ಲರೂ, ಆದರೆ 3.5% ಬಿದ್ದಿದೆ. ಟ್ರೆಂಟು ಬಿದ್ದಿದೆ ನಾನು ಹೇಳಿದ ಥರ. ಟೆಕ್ ಮಹೀಂದ್ರ 2.2 ಮೈನಸ್ ಮಲಗ್ಬಿಟ್ಟಿದೆ. ಪ್ಯಾಲ್ಡ್ M&M ಕೂಡ ಹಾಸಿಗೆ ಹಿಡ್ದಂಗೆ ಮಲಗ್ಬಿಟ್ಟಿದೆ. ಈಗ ನಾವು ಈ ಬೇರೆ ಸುದ್ದಿಗಳನ್ನ ನೋಡೋಣ. ಇವತ್ತು ಬೆಳಗ್ಗೆ ಜಪಾನ್ ಒಂದೇ ಸಂಭ್ರಮದಲ್ಲೇ ಸ್ವಲ್ಪ ಹೊತ್ತಿಗೆ 60,000 ದಾಟ್ಬಿಡ್ತು. ಅದಾದ ಮೇಲೆ 1,000 ಪಾಯಿಂಟ್ ಕಡಿಮೆ ಆಯಿತು. ಮಾರ್ಕೆಟ್ ಬ್ರೆಡ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಜಪಾನ್ ಒಂದು ಪೀಕ್ನ ದಾಟಿ ಹೋಗ್ಬಿಟ್ಟಿದೆ. ನಾವೆಲ್ಲ ಜಪಾನ್ನ ಕರೆಕ್ಟ್ ಆದಂಥ ಟೈಮಲ್ಲಿ ಕನ್ಸಿಡರ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿಸ್ತೀವಿ. ಇರಾನ್ ಹಲವು ವಿಷಯಗಳನ್ನ ಹಿಡಿದಿದೆ. ಅದರಿಂದ ಕಚ್ಚಾ ತೈಲ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲೇ 100 ದಾಟಿದೆ. ಇಂಡಿಯಾದ ಕಂಪನಿನ ಕೂಡ ಹಿಡಿದಿದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದ ಹಡಗುಗಳನ್ನು ಹಿಡಿದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೋಮುಸ್ ಬ್ಲಾಕೇಡ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದು ನಮಗೆ ಕನ್ಫರ್ಮ್ಡ್ ಆಗಿ ಗೊತ್ತಾಗಿದೆ. ಇಂಡಿಯಾದಲ್ಲಿ LPG ಶಾರ್ಟೇಜು ಭಯಂಕರವಾಗೇ ಇದೆ. ಇವತ್ತು ಪಾಪ ಓಟ್ ಹಾಕಿ ಬಂದಂಥ ವಿಷ್ಣು ಬೇರೆ ಎಲ್ರಿಗೂ ಊಟದ ವ್ಯವಸ್ಥೆ ಎಲ್ಲೂ ಆಗಿಲ್ಲ. ಹಲವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಹಲವು ಅಂಗಡಿಗಳು ಕೂಡ ಮುಚ್ಚಿತ್ತು. ಕೆಲವೊಂದು ಅಂಗಡಿಗಳಿತ್ತು, ಅಲ್ಲಿ ಬೆಲೆ ಜಾಸ್ತಿ ಇತ್ತು. ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಬ್ರಾಹ್ಮಣರ ಹೋಟೆಲ್ ಇದೆ. ವೆಜ್ ಮೀಲ್ಸ್ನೆಲ್ಲ ಅಲ್ಲೇ ತಿಂತಾರೆ ನಮ್ಮ ಹುಡುಗರೆಲ್ಲ. 80 ರೂಪಾಯಿ ಇದ್ದಂಥ ವೆಜ್ ಮೀಲ್ಸು ಈಗ 115 ರೂಪಾಯಿ ಆಗಿದೆ. ಅದರಲ್ಲೂ ಹಪ್ಪಳ ಎಲ್ಲ ಹಾಕೋದಕ್ಕಾಗಲ್ಲ, ಯಾಕಂತಂದ್ರೆ ಗ್ಯಾಸ್ ಇಲ್ಲ. ಬೇಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಗ್ತಾ ಇರಿ ಅಂತಾರೆ. ಇದೊಂದು ಐಡಿಯಾ ಯಾವ ರೀತಿ ಪ್ರೈಸ್ ಐಸ್ ಅನ್ನೋದು. ಈಗ LPG ಅಮೆರಿಕಾದಿಂದ ಬರ್ತಾ ಇದೆಯಂತೆ. ಸೊ ಅಮೆರಿಕಾದಿಂದ ಬರುವಂಥ ಕಾಸ್ಟ್ನ ಯಾರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಹೋಮೋಸ್ ಟೆನ್ಷನ್ನು ಆಯಿಲ್ ಸಪ್ಲೈ ವಾಲಟಾಲಿಟಿನ ಇನ್ನೂ ಏರಿಸಿ ಇಳಿಸುತ್ತೆ. ಅದರಿಂದ ಇನ್ನೂ ಕಚ್ಚಾ ತೈಲದ ಬೆಲೆ ಏರುತ್ತೆ. ಟಾಟಾ ಸ್ಟೀಲ್ ಏನ್ ಮಾಡ್ತಾರೆ ಅಂತಂದ್ರೆ ಗೂಗಲ್ ಕ್ಲೌಡ್ ಜೊತೆ ಟೈಅಪ್ ಮಾಡಿ ಸೇರಿ 300ಕ್ಕಿಂತ ಮೇಲೆ ಏಜೆನ್ಸ್ನ ರೆಡಿ ಮಾಡಿ ಕ್ಲೌಡ್ ಅಲ್ಲಿ ಪಾಪ್ಯುಲೇಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಯಾರು ಬೇಕಾದ್ರೂ ಕಂಪನಿನಲ್ಲಿ ಎಲ್ಲಿ ಬೇಕಾದ್ರೂ ತೆಗೆದು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಎನಿವೇ ಈ ವರ್ಷ ನಿಮಗೆ ರೆಕಾರ್ಡ್ ಸೇಲ್ಸು, ರೆಕಾರ್ಡ್ ಮಾರ್ಜಿನ್ಸು, ರೆಕಾರ್ಡ್ ಪ್ರಾಫಿಟ್ಸು ಬರುತ್ತೆ. ಯಾಕೆಂತಂದ್ರೆ ಈ ಟ್ರಂಪ್ ಮಾಡಿದಂಥ ಒಂದು ಇದರಲ್ಲಿ ಸ್ಟೀಲ್ ಬೆಲೆ ಆಲ್ ಟೈಮ್ ಹೈಯಲ್ಲಿ ಇದೆ. ಎಲ್ರೂ ಒಂದೇ ಸಂಭ್ರಮದಲ್ಲಿ ಇದ್ದಾರೆ. ಟ್ರೆಂಟ್ನ 26 ಪರ್ಫಾರ್ಮೆನ್ಸ್ ಅಗ್ರೆಸಿವ್ ವಿಡಿಯೋ ಎಕ್ಸ್ಪ್ಯಾನ್ಷನ್ ಇಂದಾನೆ ಅಂತ ಹೇಳ್ತಾರೆ. ನಾನು ನೋಡಿದಾಗ ತಿರುಪೂರಲ್ಲೇ ಒಂದು 4 ಮಾಡಿ ಅಂದರೆ ಈ ಟೀ ಶರ್ಟ್ ಮಾಡೋನ್ಗೆ ಟೀ ಶರ್ಟ್ ಮಾರುವಂಥ ಒಂದು ಹಲ್ವಾನ ನಾನು ನೋಡಿದೆ. ಪಾಪ ಇದೇನೋ ಚೆನ್ನಾಗಿ ಹಲ್ವಾ ಕೊಡ್ತಾ ಇದ್ದಾರಲ್ಲ ಅಂತ ಅನ್ಕೊಂಡೆ. ಟಾಟಾ ಎಲಿಕ್ಸಿದ Q4 ಪ್ರಾಫಿಟ್ಟು ಡಬಲ್ ಆಗಿದೆ, ಮಾರ್ಜಿನ್ ಎಕ್ಸ್ಪ್ಯಾಂಡ್ ಮಾಡಿ. ಟೆಕ್ ಮಹೀಂದ್ರ ಏನು ಹೇಳ್ತಾರೆ ಅಂತಂದರೆ ಪ್ರಾಫಿಟ್ಸು ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಇಂದ ಬಂತು ಅಂತ
ಹೇಳ್ತಾ ಇದ್ದಾರೆ. HCL ನಾರ್ಮಲ್ ಆಗಿ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಈ ಸಲ ಗೈಡೆನ್ಸ್ ಎಲ್ಲ ಏನು ಇಲ್ಲ, ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರೋದು ಫಾರ್ಮಾದಲ್ಲಿ ಡಾಕ್ಟರ್ ರೆಡ್ಡಿಗೆ ಏನು ಅಡ್ವಾಂಟೇಜ್ ಆಗಿದೆ ಅಂತಂದ್ರೆ, ಸೂಪರ್ ಆಗಿ ಈ GNPL ಕಾಪಿ ಹೊಡಿ ಹೋಗಾಗ ಮಾತ್ರೆನ ನುಂಗೋ ರೀತಿ ಕಾಪಿ ಹೊಡೆದಿದ್ದಾರೆ. ಅದು ಮಾತ್ರ ಅಲ್ಲದೆ ಅಮೆಝಾನ್ ಜೊತೆ ಟೈಅಪ್ ಮಾಡಿ ಡೈರೆಕ್ಟ್ ಕಸ್ಟಮರ್ಸ್ಗೆ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ ತಿರ್ಗಾ ಡೆಲಿವರಿ ಬರುತ್ತೆ. ಸೊ ಈ GLP-1 ಸೆನ್ಸರ್ ಅಲ್ಲಿ ಹಲವು ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಮಾರ್ಕೆಟ್ಸ್ನ ಡಾಕ್ಟರ್ ರೆಡ್ಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥ ಒಂದು ಭಯ ಅವರಿಗೆ ಚೆನ್ನಾಗಿ ಬಂದಿದೆ. ಈ ಅಮೆಝಾನ್ ಜೊತೆ ಟೈಅಪ್ ಮಾಡಿರೋದು ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿ ಕೊಟ್ಟಿದೆ. ಸೊ ಇಂಡಿಯನ್ ಫಾರ್ಮಾ ಏನು ಹೇಳ್ತಾರೆ ಅಂತಂದ್ರೆ, ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಇಷ್ಟು ದಿನ ದೊಡ್ಡ ದೊಡ್ಡ ಬಯರ್ಸ್ ಎಲ್ಲ ಮಾಡ್ತಾ ಇದ್ರು. ಈಗ ಇಂಡಿಯಾ ಟೋಟಲ್ ಆಗಿ $20 ಬಿಲಿಯನ್ ಹೊರಗಡೆ ದುಡ್ಡನ್ನ ಕೊಟ್ಟು ಗ್ಲೋಬಲ್ ಫಾರ್ಮಾ ಕಂಪನೀಸ್ನ ತಗೋತಾರೆ. ನಾವು ಹೇಳ್ದಂತ ಕಡೆ ತಗೊಂಡಿದ್ರಿ ಅಂತ ಅಂದ್ರೆ ಖುಷಿಯಾಗಿ ಇವತ್ತು ಡ್ಯಾನ್ಸ್ ಆಡ್ಕೊಂಡಿರ್ತೀರಾ. ಇಲ್ಲಿ ಕೂಡ ಬೆಲೆ ತುಂಬಾ ಲೋ ಆಗಿದೆ. ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಳ್ಳೆ ಅಡ್ವಾಂಟೇಜು. ಜಿಯೋ ಫೈನಾನ್ಷಿಯಲ್ ಅಲ್ಲಿ ಬಿಸ್ನೆಸ್ಸೇ ಇಲ್ಲ, ಅದರಿಂದಾನೇ 3% ಮಲಗಿಬಿಟ್ಟಿದೆ. ಆ ಇರುವಂಥ ಬಿಸ್ನೆಸ್ಸು ಬರೀ ಲಿಕ್ವಿಡಿಟಿ ಮಾತ್ರ ಜಾಸ್ತಿ ಆಗಿದೆ ಅಂತಾರೆ. ಅದು ಲಿಕ್ವಿಡಿಟಿ ಫಂಡ್ ಅನ್ನೋದ್ರಿಂದ ತುಂಬ ದೊಡ್ಡದಾಗಿ ಏನೂ ರಿಟರ್ನ್ ಬರೋದಿಲ್ಲ. ಅದರಿಂದ ಅವ್ರ ಜೊತೆ ಈ ಬ್ಲಾಕ್ ರೋಗ್ ಜೊತೆ ಹಾಕಿದಂಥ ಡೀಲೇ ಇನ್ನೂ ಸರಿಯಾಗಿಲ್ಲ. ಅಷ್ಟರೊಳಗೆ ಬಜಾಜಿಂದ ಅನ್ನೋಂಥ ಅಲಯನ್ಸ್ ಜೊತೆ 50-50 ಜಾಯಿಂಟ್ ವೆಂಚರ್ಗೆ ಸಹಿಯನ್ನು ಹಾಕಾಗಿದೆ ಇನ್ಶೂರೆನ್ಸ್ಗೆ. ಇವರು ಇನ್ಶೂರೆನ್ಸ್ ಬ್ರೋಕಿಂಗ್ ಕಂಪನಿನೂ ಇಟ್ಟಿದ್ರು. ಇವರು ಇನ್ಶೂರೆನ್ಸ್ ಬ್ರೋಕರ ಅಥವಾ ಇನ್ಶೂರೆನ್ಸ್ ಕಂಪನಿನ ಅನ್ನುವಂಥ ಸಂದೇಹ ಹಲವರಿಗೆ ಬಂದಿದೆ. ಆಮೇಲೆ ಮೈತಾಸಿಂದ ಬರಬಹುದಾದಂಥ ಪ್ರಾಬ್ಲಮ್ನ ಹಲವು ಸೆಂಟ್ರಲ್ ಬ್ಯಾಂಕ್ಸು ಮಾತಾಡ್ತಾ ಇದೆ. ಇಂಡಿಯಾ ಕೂಡ ಮಾತಾಡ್ತಾ ಇದ್ದೆ. RBI ಏನು ಹೇಳ್ತಾರೆ ಅಂತಂದರೆ, ಎನ್ಹ್ಯಾನ್ಸ್ ವರ್ಷನ್ ಆಫ್ ಮೈತಾಸ್ ಮುಖಾಂತರ ಹಲವು ರೀತಿಯ ಪ್ರಾಬ್ಲಮ್ಗಳು ಬರಬಹುದು ಅಂತ RBIನ ಚೀಫ್ ನಂಬ್ತಾ ಇದ್ದಾರೆ. ಟೆಸ್ಲಾ ಮೋಟಾರ್ಸು ಮುಂದೇನೂ ಇಲ್ಲದೆ ಹಿಂದೇನೂ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ರು. ಹಲವು ತಿಂಗಳುಗಳು ಸೇಲ್ಸೇ ಇಲ್ಲ. ಹೊಸ ಮಾಡೆಲು ಇಂಡಿಯಾದಲ್ಲಿ 72 ಲಕ್ಷ ರೂಪಾಯಿಗೆ ಸೀಟರ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನಮ್ಮೂರಲ್ಲಿ 62 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಳ್ಳೋಂಥ ಮೂಡೆಲ್ಲ ಯಾರಿಗೂ ಇಲ್ಲ. ಅದೂ ಅನ್ಟ್ರಸ್ಟೆಡ್ ಎಲೆಕ್ಟ್ರಿಕ್ ವೆಹಿಕಲ್ಸು. ಎವರೆಡಿ ಏನು ಮಾಡಿದ್ದಾರೆ ಅಂತಂದ್ರೆ ಪರ್ಮನ ತಗೊಂಡಿದ್ದಾರೆ ಕೈತಾನ್ಸ್ ಹತ್ರ ಇಂದ. ಅವರು ಆಲ್ಕೈನ್ ಬ್ಯಾಟ್ರಿ ಯೂನಿಟ್ನ ಸೆಟಪ್ ಮಾಡಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಲ್ಕೈನ್ ಬ್ಯಾಟ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಲೈಲ್ಯಾಂಡ್ ಏನ್ ಹೇಳ್ತಾರೆ ಅಂತಂದ್ರೆ ಈ ಮೇಜರ್ ಟ್ರಾನ್ಸ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. EV ಹೈಡ್ರೋಜನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜೊತೆ ಹೋಗ್ಬಿಡುತ್ತೆ. ಸೊ ಫ್ಯೂಯಲ್ ಕಾಂಪನ್ಸೇಷನ್ಗೆ ಅದು ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. L&T ಅಮೋನಿಯಾ ಪ್ಲಾಂಟ್ನ ನಾವು ಸಪ್ಲೈ ಮಾಡ್ತೀವಿ ಅಂತ ಕಾಂಟ್ರಾಕ್ಟ್ಗೆ ಸಹಿಯನ್ನ ಹಾಕಿದ್ದಾರೆ. ಇದು ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ಮುಂದಿನ 25 ವರ್ಷಕ್ಕೆ ಚಿಂತೆ ಮಾಡೋದು ಬೇಡ. ಇದೇನೇ ಇವತ್ತಿನ ಮುಖ್ಯ ಸುದ್ದಿ. ಟಾಟಾ ಎಲ್ಕ್ಸಿ ಒಳ್ಳೆ ರಿಸಲ್ಟ್ ಅಂತ ನಾನು ಹೇಳಿದೆ. ಮಾರ್ಜಿನ್ ಎಕ್ಸ್ಪಾನ್ಷನ್ ಇದೆ. ಅವರು 75 ರೂಪಾಯಿ ಡಿವಿಡೆಂಟ್ನ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಶುಭ ಸುದ್ದಿ ಏನಂದರೆ, ಮಾರ್ಕೆಟಲ್ಲಿ ಜಪಾನು ಸೂಪರ್ ಆಗಿ ಇಳಿದಿದೆ. ಫಾರ್ಮಾ ನಾವು ಇಷ್ಟು ದಿನ ಹೇಳಿದಾಗೆ ಸೂಪರ್ ಆಗಿ ಹೋಗಿದೆ. ಎಲ್ಲದನ್ನ ನೋಡಿ ಕನ್ಸಿಡರ್ ಮಾಡಿ. ಮಾರ್ಕೆಟು ಇನ್ನೂ ಲೋ ಆಗಿ ಹೋಗೋದಕ್ಕೆ ಸಾಧ್ಯತೆಗಳಿದೆ. ಫಾರ್ಮಾ ಕಂಪನೀಸ್ಗಳಿಗೆ ಸೂಪರ್ ಆಗಿರುತ್ತೆ. IT ಕಂಪನಿ ಇವತ್ತು ಮಲ್ಟಿ ಟಿಕೆಟ್ ಲೋನಲ್ಲಿ ಇದ್ರೂ ಕೂಡ ಆಸ್ತಿ ಹಾಕಿದ್ರೆ ಅಡ್ವಾಂಟೇಜೇನೆ. LPG ಕ್ರೈಸಸ್ಸು ಈಗ ಸದ್ಯಕ್ಕೆ ಮುಗಿಯೋದಿಲ್ಲ. ಅದರಿಂದ ಇಂಡಿಯಾದಲ್ಲಿ ಈ ಫ್ಯೂಯಲ್ ಕ್ರೈಸಸ್ಸಿಂದ ಬಂದಂಥ ಡಿಸ್ಕ್ರಿಪ್ಷನ್ ಈಗ ಸದ್ಯಕ್ಕೆ ಮುಗಿಯೋದಿಲ್ಲ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ
ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.